ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಸೌದಾಗರ ತಾಂಡದಲ್ಲಿ ನಿರ್ಮಾಣಗೊಂಡ ನೀರಿನ ಟ್ಯಾಂಕ್ ಉದ್ಘಾಟನೆ ಭಾಗ್ಯ ಕಾಣದೆ ತಾಂಡದ ನಿವಾಸಿಗಳಿಗೆ ಉಪಯೋಗಕ್ಕೆ ಬಾರದಂತಾಗಿದೆ. ಜೆಜೆಎಂ ಕಲ್ಲರ್ ಹಚ್ಚಿ ಕೈ ತೊಳೆದುಕೊಂಡ ಅಧಿಕಾರಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದ್ದು ಕುಡಿಯುವ ನೀರಿಗಾಗಿ ಜನ ಜಾನುವಾರುಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿ ಇರುವ ಹತ್ತಿಗುಣಿ ಹೋಬಳಿ ವ್ಯಾಪ್ತಿಗೆ ಬರುವ ಸೌದಾಗರ ತಾಂಡದಲ್ಲಿ ಸುಮಾರು ವರ್ಷಗಳಿಂದಲೇ ಲಕ್ಷಾನುಗಟ್ಟಲೆ ಸಾರ್ವಜನಿಕರ ತೆರಿಗೆ ಹಣ ಖರ್ಚು ಮಾಡಿ ಟ್ಯಾಂಕ್ ನಿರ್ಮಿಸಲಾಗಿದೆ. ಆದರೆ 3 ವರ್ಷ ಕಳೆದರೂ ಕೂಡ ಉದ್ಘಾಟನೆಯಾಗದ ಕಾರಣ ಟ್ಯಾಂಕ್ ಪಾಳು ಬಿದ್ದಿದೆ ಅಂತ ತಿಳಿಸಿದ್ದಾರೆ. ಪಕ್ಕದಲ್ಲೇ ಸೌದಾಗರ ಜಲಾಶಯ ಇದ್ರೂ ಕೂಡ ಸುಮಾರು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಕುಡಿಯುವ ನೀರು ಒದಗಿಸುವಲ್ಲಿ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿದ್ರು. ಆದರೆ ಇಂದಿಗೂ ಈ ಪಾಳು ಬಿದ್ದ ಟ್ಯಾಂಕ್ನಿಂದಾಗಿ ಸಾರ್ವಜನಿಕರು ಒಂದು ಹನಿ ನೀರು ಮಾತ್ರ ಕಂಡಿಲ್ಲ. ಇದಕ್ಕೆ ಜಿಲ್ಲಾಡಳಿತದ ದಿವ್ಯ ನಿರ್ಲಕ್ಷ್ಯವೇ ಮೂಲ ಕಾರಣ ಅಂತ ದೂರಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಯಾದಗಿರಿ ಸೇಡಂ ಹೋಗುವ ಸೇವಲಲ್ಲ ಕ್ರಾಸ್ ಮುಖ್ಯ ರಸ್ತೆ ಬಂದ್ ಮಾಡಿ ಕೈಯಲ್ಲಿ ಖಾಲಿ ಕೂಡ ಹಿಡಿದು ಬೃಹತ್ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಸಿದ್ದಾರೆ. ಸೌದಾಗರ ತಾಂಡದಲ್ಲಿ ಕಟ್ಟಿರೋಕಂತ ಇದು ಟ್ಯಾಂಕ್ ಏನಾದಪ್ಪ ಅಂದ್ರೆ ಸುಮಾರು 2 ರಿಂದ 3-4 ವರ್ಷ ಇದು ಕಟ್ಟಲಾಗಿದೆ. ಅದು ನಿಂತಲ್ಲಿ ಅಲ್ಲೇ ಹಳೆ ಆಗಿ ಹೋಗ್ತಾ ಇರೋದು. ಅದರಲ್ಲಿ ನೀರು ತುಂಬಿಲ್ಲ. ಈಗ ತಾಂಡಕ್ಕೆ ಯಾವುದೇ ಥರದ ನೀರನ್ನು ತಲುಪ್ತಾ ಇಲ್ಲ. ಒಂದು ಆ ಟಾಕಿ ತುಂಬಬೇಕಂದ್ರೂ ಭೀ ಒಂದು ಬೋರ್ವೆಲ್ ಸದಾ ಇಲ್ಲ. ಹಂಗಾಗಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಇಲ್ಲಿನ ಶಾಸಕರಿಗೂ ಹಾಗೂ ಇಲ್ಲಿ ಯಾದಗಿರಿಯ ಅಧಿಕಾರಿಗಳಿಗೂ ಕೂಡ ಮನವಿ ಮಾಡಿಕೊಳ್ಳುತ್ತೇನೆ. ಈ ನೀರು ಆದಷ್ಟು ಬೇಗ ಈ ಟಾಕಿನ ತುಂಬಿಕೆಸಿ ತಾಂಡಕ್ಕೆ ನೀರು ತಲುಪುವಂಥ ಕೆಲಸ ಮಾಡಬೇಕಂತ. ಯಾದಗಿರಿ ತಾಲೂಕಿನ ಸೌದಾಗರ್ ತಾಂಡದಲ್ಲಿ 2021-22ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ನೀರಿನ ಟ್ಯಾಂಕು ಸಾರ್ವಜನಿಕರಿಗೆ ಏನದಂದ್ರೆ ನಿವಾಸಿಗಳಿಗೆ ಕುಡಿಯೋದಕ್ಕೆ ಇವತ್ತು ಇನ್ನುವರೆಗೆ ಚಾಲುವಾಗಿಲ್ಲ. ಉದ್ಘಾಟನಕ್ಕಾಗಿ ಕೈ ಬೀಸಿ ಕರಿತಕ್ಕಂಥದ್ದು ಕೆಲಸ ಆಗ್ಯದ. ಸ್ಥಳೀಯ ಶಾಸಕರು ಮತ್ತು ಅಧಿಕಾರಿಗಳು ತಕ್ಷಣ ಇದನ್ನು ಬೋರ್ವೆಲ್ ಕೊರೆಸಿ ಇದ್ರ ನೀರಿನ ಸರಬರಾಜು ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಯಾದಗಿರಿಲಿಂದ ಸೇಡಂಗೆ ಹೋಗ್ತಕ್ಕಂಥ ರಸ್ತೆ ಅದಲ್ಲ ಸೇವಲಾಲ್ ಸರ್ಕಲ್, ಆ ಸರ್ಕಲ್ನಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದ. ಸಾರ್ವಜನಿಕರು ಕಟ್ಟಿರ್ತಕ್ಕಂಥ ತೆರಿಗೆ ಹಣದಲ್ಲಿ ಸಾರ್ವಜನಿಕರಿಗೆ ಸೌಲಭ್ಯ ಕುಡಿಯ ನೀರಿಲ್ಲ ಅಂದರೆ ಯಾವಾಗ ಕೊಡ್ತಾರೆ ಇವರು? ತಕ್ಷಣ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಮಾಡದಿದ್ದರೆ ಉಗ್ರ ಹೋರಾಟ ಮಾಡಿ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹ ಮಾಡಬೇಕಾಗ್ತಕ್ಕಂಥದ್ದು ಇದು ಖಡಕ್ ಎಚ್ಚರಿಕೆ ನೀಡ್ತಿದ್ದೇನೆ. ಇದೇ ಸಂದರ್ಭದಲ್ಲಿ ಪರಮೇಶ್, ರಾಜು, ನಾರಾಯಣ್, ಈರಾ ಸಿಂಗ್, ನಾಮದೇವ್, ಬಸವರಾಜ್, ಹನುಮಂತ, ಗುರುನಾಥ್, ಸೋನು ರಾಠೋಡ್, ಶಿವಕುಮಾರ್, ಪವನ್, ತಾಯಪ್ಪ, ಹನುಮಂತ, ಯಮನಪ್ಪ, ದೇವಪ್ಪ, ಸಾಬಣ್ಣ, ಗೌಸ್, ಮಲ್ಲಪ್ಪ, ರಾಜಪ್ಪ, ನಾಗಪ್ಪ, ಮಹೇಶ್, ಲಕ್ಷ್ಮಣ್ಣ, ಮರೇಪ್ಪ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.